ಯಾರು ನಾವಿರಬೇಕಾಗಿಲ್ಲ, ಏನೂ ಆಗಲಿಲ್ಲ. ಅಂದ್ರೆ ಕೂತಿದ್ದು ಸ್ವಲ್ಪ ಮುಂದಾಯ್ತು, ಆಸನ ಹಿಂದಾಯ್ತು. ಅಂದ್ರೆ ಮೊನ್ನೆ ಸಿಕ್ಕಿದ ಪೀಠ ಆಯ್ತು, ಇನ್ನು ಅಭ್ಯಾಸ ಆಗಲಿಲ್ಲ. ಮತ್ತೆ ಇಡುವರು ಸರಿ ಇರ್ಲಿಲ್ಲ. ಇರು ಬಿಡಿ, ಹೋಯ್ ನನಗೆ ಬಚ್ಚಿ ಆಯ್ತಾ? ಮೊದಲ ರಾಜನು ನಾನೇ ಇದ್ದೇನೆ. ಹಾ, ಈ ದೇಶದ ಪ್ರಧಾನಮಂತ್ರಿಗಳ ಮಗ ನಾನು. ಹಾ, ಹೋಯ್ ನಿಮಗೆ ವಿಷಯ ಗೊತ್ತುಂಟಾ? ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಒಂದು ಅಪವಾದ ಉಂಟು. ಅವರು ದೇಶದಲ್ಲಿರುವುದಕ್ಕಿಂತ ವಿದೇಶ ತಿರುಗಾಟವೇ ಹೆಚ್ಚು ಉಂಟು ಅಂತ. ಅವ್ರು ಯಾಕೆ ಹೋಗ್ತಾರೆ, ಏನ್ ಮಾಡ್ತಾರೆ, ಏನ್ ತರ್ತಾರೆ ಅಂತ ಇಲ್ಲಿದ್ದವರಿಗೆ ಕೆಲವರಿಗೆ ಗೊತ್ತೇ ಇಲ್ಲ. ಅಪವಾದ ಮಾಡಿಬಿಟ್ಟು. ಹಾಗಾಗಿ ಈ ಬಾರಿ ಹೋಗುವಾಗ ನನ್ನಪ್ಪ ಜಾಗೃತಿ ಮಾಡಿದ. ನಾನು ಬರುವಲ್ಲಿವರೆಗೆ ಈ ಪೀಠದಲ್ಲಿ ನೀರು ಕುಳಿತುಕೋ ಅಂತ ಇಲ್ಲಿ ಅಧಿಕಾರ ನನಗೆ ಕೊಟ್ಟು ಹೋದ. ಆಕಸ್ಮಿಕವಾಗಿ ಸಿಕ್ಕಿದ ಪಟ್ಟ ಅಪ್ಪಿಲ್ಲಲ್ಲ. ಕೂತ್ಕೊಂಡೆ. ನಾನು ಕೂತಿದ್ದು ನೋಡಿ, ಕೆಳಗಿದ್ದವರದ್ದು ಗಲಾಟೆ ಆರಂಭ ಆಯ್ತು. ನನಗೆ ಆ ಅಧಿಕಾರ ಬೇಕು, ಈ ಅಧಿಕಾರ ಬೇಕು. ಮುಂದಿನ ದಿನ ಬದಲಾವಣೆ, ಯುಗಾದಿ ಬದಲಾವಣೆ, ಮುಂದಿನ ವರ್ಷ ಬದಲಾವಣೆ, ಆ ಬದಲಾವಣೆ. ಯಾವ ಒಂದು ರಗಳೆ ಆರಂಭ ಆಯ್ತು ನೋಡಿ ಹೊರತು ನಾವೇನು ಮಾತಾಡ್ಲಿಲ್ಲ. ಯಾಕೆ ನಾ ಏನಾದ್ರು ಮಾಡಿದ್ರೆ ನನಗೇನು ಗೊತ್ತಿಲ್ಲ ಅಂತ ಗೊತ್ತಾಗಿ ಹೋಗ್ತದೆ ನೋಡಿ. ಏನು ಮಾಡಲಿಲ್ಲ. ಅವ್ರ ಕಡೆ ಕಚ್ಚಾಡ್ಕೊಂತ ಇದ್ದಾರೆ ಇಲ್ಲಿ ಬಿಡಿ. ಹಾಗೆ ಹಿಂಗಾಗೋಯ್ತು. ಈ ಸುಮ್ಮನೆ ಕೊನೆಗೆ ನನಗನ್ನಿಸ್ತು, ಅಪ್ಪನಿಗಿಂತ ಮಗನೇ ಅಡ್ಡಿಲ್ಲ ಅಂತ ಯಾಕೆ ಹೇಳಿಸಿಕೊಳ್ಬಾರ್ದು ಒಂದು ಯೋಚನೆ ಮಾಡಿ. ಆದ್ರೆ ನನ್ಗೆ ಏನು ಗೊತ್ತಿಲ್ಲಲ್ಲ. ಹಾಗಾಗಿ ಇಲ್ಲಿದ್ದವ್ರಿಗೆ ಕೇಳಿದೆ, ನಮ್ಮೂರಿನಲ್ಲಿ ಏನ್ ಸಮಸ್ಯೆ ಉಂಟು ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ನಿರುದ್ಯೋಗ ಸಮಸ್ಯೆ ಬಹಳ ಉಂಟು ಅಂತ. ತಲೆ ಬಿಸಿ ದಾವಿ ಕತೆ ಕೊನೆಗಾಯ್ತು. ಮೊದಲು ಕತೆ ಕೇಳಿ ಎಷ್ಟು ತಲೆ ಬಿಸಿ ಅಂದ್ರೆ, ಕೆಲವರು ಕೆಲಸಕ್ಕೆ ಜನವೇ ಸಿಕ್ಕುವುದಿಲ್ಲ ಅಂತ ಮಕ್ಕಳು ಹೊಡಿತಾರೆ, ಕೆಲವರು ಕೆಲಸವೇ ಇಲ್ಲ ಅಂತ ಮಕ್ಕಳು ಹೊಡಿತಾರೆ. ನಿರುದ್ಯೋಗ ಸಮಸ್ಯೆ ಆಗಿ ಎಂಥದೊಂದು ಕತೆ ಗೊತ್ತಾಗಿಲ್ಲ ನನಗೆ. ಮನೆಗೆ ಅವ್ರು ಹೇಳಿದಾಗ ಕುಡಿಯುವ ನೀರಿನ ಬಾವೆಲ್ಲ ಮುಚ್ಚಾಗ ಹಾಗೇನಿಲ್ಲ, ನೀರಿಲ್ಲ. ಒಬ್ಬಷ್ಟೇ ಅಲ್ಲ, ಪ್ರತಿಭಟನೆ ಅದಕ್ಕೆ ಹಿಂಸೆ ಹಾಕಿ ಎಲ್ಲ ಖಾಲಿ ಕೊಡ ಹಿಡ್ಕೊಂಡು ಬಂದಿದ್ದೆ. ನಾ ಸಿಕ್ಕಿದ್ರೆ ಖಾಲಿ ಕೊಡಬೇಡ, ಹೊಡಿತಿದ್ರೆ ನಾ ಸಿಕ್ಕಲೇ. ಅದು ಗುಂಡಿ ಪಂಡಿ ಎಲ್ಲ ಕೊನೆಗೆ ಆಯ್ತು. ಕೊನೆಗೆ ಏನ್ ಮಾಡಿದೆ, ಬೊಬ್ಬೆ ಬಿತ್ತ ಪಕ್ಕದಲ್ಲೇ ಹೊಸ ಬಾವಿ ತೆಗೀರಿ ಅಂದೆ. ಆಗ ಕೇಳಿದ್ವಿ ಕೆಲವರೆಲ್ಲ ಬಂದು, ಅಲ್ಲ ಹಳೆ ಬಾವಿ ಮುಚ್ಚಿದ್ದಕ್ಕೆ ಹೊಸ ಬಾವಿ ತೆಗೆದ್ದೆ ಯಾಕೆ ಅಂತ. ಆಗ ಉತ್ತರ ಕೊಟ್ಟು, ಮುಚ್ಚುವುದಕ್ಕೆ ಕೆಲವರಿಗೆ ಕೆಲಸ ಆಯ್ತು, ತೆಗೆಯುವುದಕ್ಕೆ ಕೆಲವರಿಗೆ ಕೆಲಸ ಆಯ್ತು, ನಿರುದ್ಯೋಗ ಸಮಸ್ಯೆ ಪರಿಹಾರ. ಕೆಲವು ಖರ್ಚಾಯ್ತು ಬಿಡಿ, ಪ್ರಶ್ನೆ ಖರ್ಚಾಗಲಿ ತೊಂದರೆ, ಖರ್ಚು ಹಾಕಿ ಕೆಲವೆಲ್ಲ ಆಗ್ತದೆ ನಮ್ಮಲ್ಲಿ ಕೇಳಿ ಮಾಡಿ ಬರುವುದಿಲ್ಲ. ಆನಂತರ ಮತ್ತೆ ಮತ್ತೊಂದು ಯೋಚನೆ ಮಾಡಿ, ಮಾರ್ಗದ ಪಕ್ಕದಲ್ಲಿರಬಹುದಾದ ಅಂಗಡಿ ಮುಂಗಟ್ಟು ಮರ ಗಿಡ ಎಲ್ಲ ಕೀಳಿಸಿ ಹಾಕ್ಸಿಬಿಟ್ಟ. ಬೆಳಿತು ಬಾಯಿ, ನಮ್ಮ ಹೊಟ್ಟೆ ಹೊಡೆದ್ರೆ ನಮ್ಮ ಹೊಟ್ಟೆ ಹೊಡೆದ್ರೆ ಯಾಕೆ ಕೇಳಿದ್ರಿ ಈ ರೀತಿ ಮಾಡಿ? ಮಾರ್ಗದ ಅಗಲೀಕರಣ ಅಂತ ಹೇಳಿದ್ರು. ಆ ಕೆಲವರೆಲ್ಲ ಬಂದು ಕೇಳಿದ್ರು, ಮಾರ್ಗದಲ್ಲಿ ಇದು ಹೊಂಡ ಗುಂಡಿ ಮುಚ್ಚುವುದಕ್ಕೆ ನಿಮ್ಮ ಹಣೆ ಬರದಲ್ಲಿ ಆಗುವುದಿಲ್ಲ, ಯಾವ ಕರ್ಮ ಅಗಲೀಕರಣ ಅಂತ ಕೇಳಿದ್ರು. ಆ ಒಂದು ಉತ್ತರ ಕೊಟ್ಟೆ, ಮಾರ್ಗದಲ್ಲಿರಬಹುದಾದ ಹೊಂಡ ಗುಂಡಿಗಳನ್ನ ತಪ್ಪಿಸಿಕೊಂಡು ಹೋಗುವುದಕ್ಕೆ ಮಾರ್ಗ ಅಗಲೇ ಇರಬೇಡವೇ? ಮಾತಾಡ್ಲಿಲ್ಲ. ಆದ್ರೂ ಕೂಡ ಮತ್ತೊಬ್ಬ ಬಂದ, ಅಗಲ ಮಾಡು ಬದಲು ಗುಂಡಿ ಯಾರು ಮುಚ್ಚಬಹುದಿತ್ತಲ್ಲ ಅಂದ. ಇಲ್ಲ, ಗುಂಡಿ ಇದ್ರೆ ಒಳ್ಳೇದು, ಅನುಕೂಲ ಆಗೋದು. ಯಾಕೆ ಅಪಘಾತ ಕಡಿಮೆ ಆಗ್ತದೆ, ಬೇಗ ಹೋಗ್ಲಿಕ್ಕೆ ಆಗುದಿಲ್ಲ. ಆ ರೀತಿ ಇದೇ ರೀತಿ ಎಲ್ಲ ಬೇರೆ ಬೇರೆ ಯೋಜನೆ. ಕೊನೆಗೆ ಮತ್ತೇನು ಸಮಸ್ಯೆ ಉಂಟು ಕೇಳಿದೆ. ಬಡವರು ಬಹಳ ಜನ ಇದ್ದಾರೆ ಅಂತ ಹೇಳಿ ತಕ್ಷಣ ಒಂದು ಯೋಜನೆ ಘೋಷಣೆ ಮಾಡಿ, ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಅಂದ್ರೆ ಅನ್ನ ಕೊಡುವುದಲ್ಲ, ಅಕ್ಕಿ ಕೊಡುದು. ತಿಂಗಳಿಗೆ ಇಷ್ಟೊಂದು ಅಕ್ಕಿ ಕೊಡುವುದು. ಹೇಳದಷ್ಟು ಕೊಡ್ಲಿಕ್ಕೆ ಆಗಿಲ್ಲ. ಮನೇಲಿ ಯಾವ ಕೊಟ್ಟದ್ದು ನಾ ಕೊಟ್ಟೆ ಅಂತ ಹೇಳ್ತೀನಿ. ಹಾಗಾಯ್ತು. ಕೊಟ್ಟ ಮೇಲೆ ಮತ್ತೊಂದು ಆಕ್ಷೇಪ ಹೋಯ್ತು, ನೀವು ಕೊಡುವ ಅಕ್ಕಿಯಲ್ಲಿ ಕೊಲ್ಲು ಭತ್ತ ಹುಳ ಎಲ್ಲ ಉಂಟು. ಆ ಒಂದು ಉತ್ತರ ಕೊಟ್ಟೆ. ಅದಕ್ಕೆ ಭಾಗ್ಯ ಅಂತ ಹೆಸರಿಟ್ಟಿದ್ದೀರಿ, ಅನ್ನ ಭಾಗ್ಯ.
ಭಾಗ್ಯ ಕೇಳಿದೆ. ನಾನು ಕೊಡ್ತೇನೆ ಹೇಳಿದ್ದು ಅಕ್ಕಿಯನ್ನು ಮಾತ್ರ, ಅದರಲ್ಲಿ ಕಲ್ಲನ್ನು ಭತ್ತವನ್ನು ಹುಳವನ್ನು ಸೇರಿಸಿಕೊಡುವುದು ನಿಮ್ಮ ಭಾಗ್ಯವಲ್ಲವೇ? ಮಾತಾಡಲಿಲ್ಲ ಅವರು, ಅರ್ಥ ಆಗ್ಬಿಡುದು. ಮಾತಾಡೋದು ಕಷ್ಟಪಟ್ಟು ಎತ್ಕೊಂಡ್ರು ಅವರು ಉತ್ತರ ಇಲ್ಲ ಆಗುತ್ತೆ. ಕೊನೆ ಮತ್ತೆ ಸಮಸ್ಯೆ ಉಂಟು ಅಂತ ಕೇಳಿದೆ. ನಮ್ಮೂರಲ್ಲಿ ವಯಸ್ಸಾದವರು ಬಹಳ ಜನ ಇದ್ದಾರೆ. ವಯಸ್ಸಾದವರು ತಕ್ಷಣ ಒಂದು ಘೋಷಣೆ ಮಾಡಿ, ವೃದ್ಧಾಪ್ಯ ವೇತನ ತಿಂಗಳಿಗೆ ಇಷ್ಟು ಅಂತ ಕೊಡು. ಕೊನೆಗೆ ಅವತ್ತು ಉದ್ಘಾಟನೆ ಮಾಡೋದಕ್ಕೆ ನನ್ನನ್ನೇ ಕರೆದಿದ್ದು. ನಾನು ಮಾತಾಡಿ, ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ನಿಮ್ಮಲ್ಲೇ ಇರಲಿ, ನಮ್ಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಇಲ್ಲೆಲ್ಲರೂ ಬಿಟ್ಟು ಹೋಗ್ತೇನೆ ಬಿಟ್ಟರೆ ಸರಿ ಮಾತಾಡಲಿಕ್ಕೆ ಬರುವುದಿಲ್ಲ. ಕೊನೆ ಹೋಗಿ ನಿಂತ್ಕೊಂಡೆ. ಸ್ವಲ್ಪ ಹೆದರಿಕೆ ಆಯ್ತು, ಕಟ 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 ನಿಲ್ತಾ ಇದ್ದೆ. ಆದ್ರೂ ಧೈರ್ಯ ಮಾಡಿ ಮಾತಾಡಿದೆ. ಹೀಗೆ ಮತ್ತೆ ಎಲ್ಲರಿಗೂ ವೃದ್ಧಾಪ್ಯ ವೇತನ ಘೋಷಣೆ ಮಾಡಿದ್ದೇನೆ. ನಮ್ಮೂರಿನ ಎಲ್ಲಾ ಯುವಕರು ಇದರ ಪ್ರಯೋಜನ ಪಡ್ಕೊಳ್ಬೇಕು. ಸಭೆಯೆಲ್ಲ ದೊಡ್ಡಬಿತ್ತು. ನಿಮ್ ತಲೆ ಸರಿ ಉಂಟ ಕೇಳಿದ್ರು ಕೆಲವರು. ಯಾಕೆ ಅಲ್ಲ, ವೃದ್ಧಾಪ್ಯ ವೇತನ ಅಂತ ಹೇಳ್ತೀರಿ, ಎಲ್ಲ ಯುವಕರು ಪ್ರಯೋಜನ ಪಡ್ಕೊಳ್ಬೇಕು ಹೇಳ್ತೀರಿ, ಅರ್ಥ ಉಂಟ ಕೇಳಿದ್ರು. ತಕ್ಷಣ ಒಂದು ಉಪಾಯ ಹೇಳ್ತು. ಇಲ್ಲ, ಅದಕ್ಕೆ ಬೇಕಾದದ್ದೆಲ್ಲ ಒದಗಿಸಿ ನೀವು ತಿರುಗಾಟ ಮಾಡಿದ್ದು ಪಡೆಯುತ್ತಿ, ನೀವು ಮುದುಕರಾಗಿರ್ತೀವಿ. ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಬಂದೆ, ಮಧ್ಯಾಹ್ನ ಹೋದ್ರೆ ನಾಳೆ ಬಂದೆ. ಕೆಲವರು ವಿಧವೇ ಇದ್ದಾರೆ ಅಂತ ಹೇಳಿ ನನಗೆ ವಿಧವೇ ಇರುವುದು ಯಾರು ಅಂತ ಗೊತ್ತಿಲ್ಲ. ನಮ್ಮನೆ ಯಾರು ಇಲ್ಲ ನೋಡಿ. ವಿಧವೇ ಇರೋದು ಯಾರು ಇರ್ತಾರೆ? ಹಿಂಸೆ ಇನ್ನು ಗಂಡ ಸತ್ತವರಿಗೆ ವಿಧವೇ ಅಂತ ಹೇಳ್ತಾರೆ. ಸರಿ, ವಿಧವೆ ಬಹಳ ಇದ್ದಾರೆ, ಬಹಳ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರು. ತಕ್ಷಣ ಒಂದು ಘೋಷಣೆ ಮಾಡಿ, ವಿಧವಾ ವೇತನ ತಿಂಗಳಿಗೆ ಇಷ್ಟೊತ್ತು ವಿಧವೆ ಕೊಡುವುದು ಅಂತ ತೀರ್ಮಾನ ಮಾಡಿ ಘೋಷಣೆ ಮಾಡಿಬಿಟ್ಟೆ. ಅವತ್ತು ಉದ್ಘಾಟಿಗೆ ನನ್ನೇ ಕರೆದಿ ಮಾತಾಡೇನು. ಅವತ್ತು ಸ್ವಲ್ಪ ಧೈರ್ಯ ಕೈ ಮುಗಿದೇನೆ. ಹೀಗೆ ಮತ್ತೆ ವಿಧವಾ ವೇತನ ಘೋಷಣೆ ಮಾಡಿದ್ದೇನೆ. ನಮ್ಮೂರಿನ ಎಲ್ಲಾ ಹೆಣ್ಣು ಮಕ್ಕಳು ಇದರ ಪ್ರಯೋಜನ ಪಡ್ಕೊಳ್ಬೇಕು. ಎದ್ರು ನೋಡಿ ಹೆಣ್ಮಕ್ಳು ಎಂತೆಂತ ಹೊಡಿತಿದ್ರು, ಬೇಗ ಒಳಗೋದೆ. ಮನೆಗೆ ಅಲ್ಲಿದ್ದವ್ರು ಹೇಳುದು, ನೀವು ಬೇಗ ಒಳಗೋದು ಒಳ್ಳೇದಾಯ್ತು, ಅಲ್ಲಿ ಬೀಳ್ತಿತ್ತು ನಿಮ್ಗೆ ಏನು. ಅವ್ರು ಬೇಗ ಒಳಗೋದೆ. ಆದ್ರೂ ಮೊನ್ನೆ ಬಿತ್ತು, ಸಮ ಬಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಹಿಂಗಿದ್ದ ಒಂದು ಹುಡುಗಕ್ಕೆ ಅಂದ್ರೆ ನಮ್ಮ ಪಕ್ಕ ಊರಿನಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲ. ಜಾಗ ಬೇಕು ಕೊಟ್ಟು ಒಂದೊಂದು ಜಾಗ ಕೊಟ್ಟೆ. ಅವತ್ತು ಉದ್ಘಾಟನೆ ನನ್ನೇ ಕರೆದಿದ್ದೆ. ಹೋಗಿ ನಿಂತ್ಕೊಂಡೆ. ನಿಮ್ಮೂರಿಗೆ ಸ್ಮಶಾನಕ್ಕೆ ಜಾಗವನ್ನು ಕೊಟ್ಟಿದ್ದೇನೆ. ಎಲ್ಲರೂ ಆದಷ್ಟು ಬೇಗ ಇದನ್ನು ಸದುಪಯೋಗ ಪಡಿಸಿದ್ದಾರೆ. ಕೊಟ್ಟರು ನೋಡಿ, ಯಾವ್ಯಾವ್ದು ಹೊಡೆದು ಅಂತ ಗೊತ್ತಿಲ್ಲ. ಕೊನೆ ವೇದಿಕೆ ಮೇಲೆ ಕೈಕಲ್ ಹಾಕ್ಲಿಕ್ಕೆ ಜಾಗ ಇಲ್ಲ. ಒಳಗೆ ಹೋಗುವ ಅಂದ್ರೆ ಒಂದು ಜನ ನಿಲ್ಸುತ್ತಿದ್ದ, ಹೋಗ್ಲಿಕ್ಕೆ ಹೋಗುದು. ನನ್ನ ಜೊತೆ ಹುಡುಗರು ಬಿಟ್ಟು ಮನೆಗೆ ಎಂತ ಮಾಡುದು. ಮನೆಗೆ ಹೇಳಿದ್ರು, ನೀವು ಮಾತಾಡಬೇಡಿ ಏನು ಆಯ್ತು, ಈಗ ಘೋಷಣೆ ಮಾತ್ರ ಮಾಡುದು, ಮಾತುಕತೆ ಇಲ್ಲ ನಮ್ಗೆ. ಮತ್ತೆ ಯಾವ ಉದ್ಘಾಟನೆ ಕರೆದು ಹೋಗುವುದೇ ಬೇರೆ ಕಾರ್ಯನಿಮಿತ್ತ ಅವರು ಬಹಳ ಇದರಲ್ಲಿದ್ದಾರೆ, ಒತ್ತಡದಲ್ಲಿದ್ದಾರೆ ಅಂತ ಹೇಳಿ ಹಾಗೆ ಕೊನೆಗೆ ಮತ್ತೊಂದು ಸಮಸ್ಯೆ. ಕೆಲವರು ಹೋಗಿ ನಮ್ಮೂರಿನಲ್ಲಿ ಬರ ಅಂತ ಹೇಳಿ ಊಟ ಪರಿಹಾರ, ಬರ ಪರಿಹಾರ. ಉದಯ ಊರಿನವ್ರು ಕೆಲವರು ಪತ್ರ ಅಂದ್ಕೊಂಡು ಹೋಗಿ ನಮ್ಮೂರಿನಲ್ಲಿ ನೆರೆ ಇಲ್ಲ. ಉದಯ ಊರಿನವ್ರು ಬರಕ್ಕೂ ಬರ್ತಾರೆ, ಅದೇ ಊರಿನವ್ರು ನೆರೆಗೂ ಕಲಿಪಿಸಿ ಉದಯ ಊರಿನ ಪರಿಹಾರ ಕೊಟ್ಟೆ. ಆನಂತರ ಮತ್ತೊಂದು ಊರಿನವ್ರು ಬಂದು ನಮ್ಮೂರಿನಲ್ಲಿ ಮಳೆ ಇಲ್ಲ, ಮಳೆ ಪರಿಹಾರ ಕೊಟ್ಟೆ. ಅದೇ ಊರಿನವ್ರು ನೋಡ್ಕೊಂಡು ಕೊಳೆ ನಮ್ಮೂರಿನಲ್ಲಿ ಹೆಚ್ಚಾಗಿದೆ, ಆ ಕುಡಿಯೋದು ಮಳೆಯಿಂದ ಕೊಳೆ ಬರುವುದಾಗಿ ಒಂದೇ ಕೊಟ್ಟೆ. ಕೊಳೆ ಪರಿಹಾರ, ಮಳೆ ಪರಿಹಾರ, ಕೊಳೆ ಪರಿಹಾರ, ಬರ ಪರಿಹಾರ ತೆಗೆದು ಕೊಟ್ಟೆ. ಆಗ ಹಿಂದೆ ಹೋಯ್ ನೀವು ಈ ರೀತಿ ತೆಗೆದು ಕೊಟ್ರೆ ಭಂಡಾರದ ಹಣ ಇಲ್ಲ, ಎಲ್ಲ ಆಯ್ತು, ಬರಿದಾಯ್ತು, ಯಾರು ತಲೆ ಬಿಸಿ ಮಾಡ್ಕೊಳ್ಬೇಡಿ, ಎಲ್ಲ ಸಾಲ ಸಿಗ್ತದೆ ಅದನ್ನ ತಗೊಂಡು ಬನ್ನಿ ಅಂತ. ಸಾಲ ತರೂ ದೊಡ್ಡದಲ್ಲ, ಕೊನೆ ತೀರಿಸುವುದು ಯಾರು? ಅದು ನಮಗೆ ತಲೆ ಬಿಸಿ ಬೇಡ, ಮುಂದೆ ಬಂದವರು ಹೋಗೋ ಸರಿ ಸಾಲ ಮಾಡಿಟ್ಟು ಬಿಡುದು. ಮುಂದೆ ಬಂದವರಿಗೆ ಬೇರೆ ಕೆಲಸವೇ ಇಲ್ಲ, ಸಾಲ ತೀರಿಸೋದೇ ಕೆಲಸ. ಆಗ ಅವ್ರಿಗೆ ಮತ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ, ಅವ್ರ ಮತ್ತೆ ಗೊತ್ತಾಗ್ಬೋದು. ಹೀಗೆ
ಒಂದ್ ರೀತಿ ಹೊಸ 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 ಕ್ರಾಂತಿ ಈಗ ನಮ್ಮೂರೇ ಹೋಗಲ್ಲ ಎಲ್ಲರಿಗೂ ಬಿಸಿ ಬಿಸಿ ಎಂತದ್ದು ಹೊಸ ಆ ರೀತಿ ನೃತ್ಯ ಯಾರು ಬಂದಿದ್ದಾರೆ ಈ ಕಥೆಯಾಗಿರ್ಬಿಟ್ಟ ನಾನು ತೆಗೆದು ಕೊಡ್ತೇನೆ ನೋಡಿ. ಹಾಗಾಗಿ ಒಂದಿಗೆ ಹೊರಾಗ ದೇಣಿಗೆ ಕೇಳಿಕ್ ಬರುವವರಿಗೆ ಬಿಡುವೇ ಇಲ್ಲ, ಬರ್ತಾರೆ ಇಲ್ಲ ಕೊಡುವ ನಮ್ಗಾಗುದು ಅಂತ ನಮ್ಮ ಹೆಸರು ಬಂದ್ರೆ ಆಯ್ತಷ್ಟೇ. ಬರ್ಲಿಕ್ಕೆ ಎಲ್ಲಿಯ ಪದ್ಧತಿ ಹೇಗುಂಟೋ ಏನು, ಕೈ ಹಿಡಿದುಕೊಂಡು ಕರೆದುಕೊಂಡು ಬಂದದ್ದು ಹೌದು. ಆಸನ ಕೊಡ್ಲಿಲ್ಲ, ಅವರೇ ಕೊಡ್ತಿದ್ದಾರೆ. ಹೆಸರು ಮಾಡಬೇಡಿ, ನಾನು ನಿಮ್ಮಲ್ಲಿ ಇಲ್ಲಿ ಕೊಡಿಸ್ಲಿಲ್ಲ ಅಂತ. ನಿಮ್ಮಲ್ಲಿ ಇಲ್ಲಿ ಕೊಡಿಸಿದ್ರೆ ನಾಳೆ ಕೂತ್ಕೊಳ್ಳಿ, ನೀವೆಲ್ಲ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಆ ತೊಂದರೆ ಇಲ್ಲ, ಕೂತ್ಕೊಳ್ಳಿ. ಆಸನಕ್ಕಾಗಿ ಬಂದವ ಅಲ್ಲ ಬಟ್ಟೆ ಕೊನೆಗೆ ಅವರೆಲ್ಲ ನೀರು ಹಾಕ್ತಾರೆ, ನೀವು ಕೂತ್ಕೊಳ್ಳಿ. ತೊಂದ್ರೆ ನಮಸ್ಕಾರ. ಇರ್ಲಿ ನಮಸ್ಕಾರ ಇರ್ಲಿ ನಮಸ್ಕಾರ ಇರ್ಲಿ. ಪ್ರತಿಯಾಗಿ ನಮಸ್ಕಾರ ಕೊಡುವ ಇಲ್ಲಿ ನೀವು ಬೇಸರ ಪಡಬಾರ್ದು. ನಾನು ತಿರುಗಿ ಹಾಕ್ಕೊಡ್ಲಿಲ್ಲ, ಗೊತ್ತಾಗಲಿಲ್ಲ ನಿಮ್ಗೆ. ನಾನು ಈ ಪೀಠ ಏರೋ ಪೂರ್ವದಲ್ಲಿ ಕಂಡವರಿಗೆ ನಮಸ್ಕಾರ ಕೊಟ್ಟಿದ್ದೆ. ಒಬ್ಬ ಸತ್ತವರು ತಿಳ್ಕೊಳ್ಳೆ ಅವತ್ತೇ ತೀರ್ಮಾನ ಮಾಡಿದ್ದೇವೆ. ಆ ಕೊಟ್ಟ ನಮಸ್ಕಾರ ಸಿರಿಪುರವರೆಗೆ ಯಾರಿಗೂ ನಮಸ್ಕಾರ ಸಿರಿಪುರ. ನಿಮಗೆ ತಿರುಗಿ ನಮಸ್ಕಾರ ಬೇಕು ಅಂದ್ರೆ ನಿಮಗೆ 3 ವರ್ಷಕ್ಕಾಗಬೇಕು. ತಿರುಗಿ ಯಾರಿಂದ ಬಂದ್ರು ಕೊಟ್ಟೆ ಲೆಕ್ಕ ನೀವು ನಮಗೆ ನಮಸ್ಕಾರ ಬರ್ದಿದ್ರು ತೊಂದರೆ ಇಲ್ಲ. ನಿಮ್ಮನ್ನು ಕಂಡು ಪ್ರದೇಶದಿಂದ ಕಳಿಸ್ತಾ ಇದ್ದೀವಿ. ಹೌದೌದು ಅಂದ್ರೆ ಯಾವ್ದಾದ್ರು ಬೇರೆ ಅದೇ ನಿಮ್ಮೂರಿನಲ್ಲಿ ಏನು ಬರೋ ಬರೀ ನೆರೆಯೋ ಮಳೆ ಹೆಚ್ಚಾಗಿದೆಯೋ ಏನಾಗಿದೆ? ಅದು ಯಾವ್ದಾದ್ರು ಬರಬಾರದ ಕಾಯಿಲೆ ಏನಾದ್ರು ಬಂದಿದೆಯೋ? ದೇವ್ರ ದಯೆಯಿಂದ ಅದು ಯಾರೂ ಬರಲಿಲ್ಲ. ಇದೇ ಮುಖಕ್ಕೆ ನಾವು ಕೊಟ್ಕೊಳ್ತಿದ್ದೀವಿ. ಅದಕ್ಕೆ ಬಂದವ ಅಲ್ಲ, ಊರುವಿಟ್ಟು ಬಂದವ ಅಲ್ಲ, ಕಾರ್ಯ ನಿಮಿತ್ತ ಬಂದಿದ್ದೆ. ಕಾರ್ಯ? ಹೌದು. ಏನು ಕೆಲಸ ಮಾಡ್ತೀರಿ ನೀವು? ಅಲ್ಲ, ನಾನು ಅಲ್ಲಿ ಚಂದನಾವತಿಯ ಅರಸು. ಚಂದ್ರಾವತಿ ಬರಗೆ? ಹೌದು. ನಿಮ್ಮ ಹೆಸರು? ಚಂದ್ರಹಾಸ. ಹೇಳಿಲ್ಲ ನಮ್ಮ ಪ್ರಚಾರಗಳಿಗೆ ಸುಳ್ಳು. ಬಹುಶಃ ಈ ಊರಿಗೆ ಪ್ರಚಾರ ಆಗಿಲ್ವೋ ಇಲ್ಲಿ. ಪ್ರಚಾರಕ್ಕೆ ಬರಬೇಕಿದ್ರೆ ಒಂದು ಉಪಾಯ ಮಾಡಿ. ಏನು? ತೆಗೆದು ಉಚಿತ ಕೊಡಿ, ಬೇಗ ತೊಂದರೆ ಪ್ರಚಾರ ಆಗದಿದ್ರು ತೊಂದರೆ ಇಲ್ಲ. ಅಲ್ಲ, ಇಲ್ಲಿ ಬರುವುದಕ್ಕೆ ಕಾರಣ ಉಂಟು. ನಿಮ್ಮ ಅಪ್ಪಯ್ಯ ಅಲ್ಲಿಗಾಗಿ ಬಂದ್ರಲ್ಲ, ಅವರಿಗೆ ಅಲ್ಲಿಗೆ ಬಂದವ್ರು ನೀವು. ನೀವು ಯಾಕೆ ಬಂದ್ರಿ ಅಂತ ಹೇಳುವುದೇ ಬೇಡ, ನಾನೇ ಹೇಳ್ತೇನೆ. ನನ್ನ ಅಪ್ಪಯ್ಯನಿಗೆ ನನ್ನ ಕಂಡ್ರೆ ಆಗುದು. ಇನ್ನೊಂದು ಗೊತ್ತಿರಲಿಲ್ಲ. ಅದು ನಮ್ದು ಅಪ್ಪಯ್ಯನ ಸಂಬಂಧ ಬಹಳ ಒಳ್ಳೆ ಸಂಬಂಧ. ಅವ ಅಪ್ಪಯ್ಯ ಜಗಲಿಯಲ್ಲಿದ್ರೆ ನಾನು ಉತ್ತರದಲ್ಲಿ ಇರ್ತೇನೆ, ಹಿಂದ್ಗಡೆ. ಅಪ್ಪಯ್ಯ ಹಿಂದ್ಗಡೆ ಇದ್ರೆ ನಾನು ಮುಂದ್ಗಡೆ ಮಾರ್ಗದಲ್ಲಿ ಇರ್ತೇನೆ. ಅಷ್ಟು ನೀವೇ ಸಂಬಂಧ. ನಾನು ಎದುರಿಗೆ ಬಂದ್ರೆ ಸಾಕು, ಆಚೆ ಹೋಗ ಕೆಟ್ಟ ಮುಟ್ಟ ಸ್ವಲ್ಪ ಹೆಚ್ಚುಕೊಂಡು ನನ್ನಾಗಿ ಇದ್ದೀರಿ ನೋಡ್ಲಿಕ್ಕೆ. ಬಹುಶಃ ಅಪ್ಪ ಹೋಗಾಟ ಕೆಟ್ಟ ಮುಟ್ಟವನಿಂದ ಬಂದ್ರಲ್ವಾ? ಹಾಗಾದದ್ದಲ್ಲ. ಅಲ್ಲ ಅಲ್ಲ, ನಿಮ್ಮ ತಂದೆ ಮಕ್ಕಳ ಸಂಬಂಧ ಎಷ್ಟು ಒಳ್ಳೇದು ಉಂಟು ಅಂತ ಗೊತ್ತಿರಲಿಲ್ಲ. ಆದ್ರೆ ನನ್ನನ್ನು ಕಳುಹಿಸಿದ್ದು ಅದಕ್ಕಲ್ಲ, ಇಲ್ಲಿ ಒಂದು ಕೆಲಸ ಉಂಟು ಅಂತ ಕಳುಹಿಸಿದ್ದಾರೆ. ನೀವು ಏನ್ ಕೆಲಸ ಮಾಡ್ತೀರಿ? ಏನ್ ಕೆಲಸ ಮಾಡ್ತೀರಿ? ಕೆಲಸ ಬರ್ತಿದ್ದ? ಅಲ್ಲ ಅಲ್ಲ, ಒಟ್ಟಿಗೆ ಕಡಿಯುವುದ? ಅಯ್ಯೋ ಅಲ್ಲ ಅಲ್ಲ, ನಿಮ್ಮನ್ನೇ ಕಾನೂನು ಕೈ ಕಳಿಸಿದ್ದಾರೆ. ನೋಡುದಲ್ಲ ಅಷ್ಟೇ ಅಲ್ಲ, ಒಂದು ಲೇಖನವನ್ನು ಕೊಟ್ಟಿದ್ದಾರೆ, ನಿಮ್ಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಕುಡಿ ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಗುಟ್ಟಿನ ಲೇಖನ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ನೀವೇ ಬಿಡಿಸಿಕೊಳ್ಳಬೇಕು. ಉತ್ತರಿಯದು ಉಂಟು. ಅವರು ಕಟ್ಟಿದ್ದಾರೆ. ಹೌದಾ? ನಿಮ್ ಕೈಯಲ್ಲಿ ಯಾಕೆ ಕೊಡ್ಲಿಲ್ಲ? ಗೊತ್ತಾಯ್ತು ನಿಮ್ಗೆ? ಅಲ್ಲಲ್ಲ, ನೀವು ನಿಮ್ಮ ಕೈಯಲ್ಲಿ ನಿಮ್ಮ ಮೇಲೆ ಅವ್ರಿಗೆ ವಿಶ್ವಾಸ ಇದೆ. ಅವರು ಮಂತ್ರಿಗಳು ಯಾರನ್ನು ನಂಬುವುದಿಲ್ಲ, ಹಾಗಾಗಿ ಮಂತ್ರಿಗಳನ್ನೂ ಯಾರು ನಂಬುವುದಿಲ್ಲ. ಅದು ಊರಿನಲ್ಲಿ ಇರ್ಬೋದು, ಅದು ನಮ್ಮಲ್ಲಿ ಹಾಗಾದದ್ದಲ್ಲ. ಅವರು ಕೈಯಲ್ಲೇ ಕೊಡ್ತೇನೆ ಅಂತ ಹೇಳಿದ್ರು. ನೋಡಿ ಕತೆ, ಒಂದು ದೇಶದ ಪ್ರಧಾನಮಂತ್ರಿ ಒಂದು ಗಂಟೆ ಹಾಕಲಿಕ್ಕೆ ಬರುವುದಿಲ್ಲ ಅವರಿಗೆ. ಹಾಕಿದ್ದಾರೆ. ಎಲ್ಲಿ ಬಂತು ಕಾಲ ಇಂಥವ್ರ ಕೈ ದೇಶ ಇತ್ತು ಹೇಗೆ ಉದ್ಧಾರ ಆಗುತ್ತೆ? ನೀವೇ ಬಿಡಿಸ್ಕೊಳ್ಬೋದು. ಇಲ್ಲ ಬಾ, ಬಿಡುವ ಕಷ್ಟ. ಏ ಮಣಿ ಗೊತ್ತಿದ್ದ
ಬಟ್ಟೆ ನನ್ನದು. ಮೋನಿಕಾ ಗಡ್ಡೆ ಜನ ಸೇರಿದೆ ನಮ್ಮ ಯಾರು ಲಲ್ಲು ನಾಳೆಗೆ ಇವೆ ನೀವು ನಾಳೆ ಹಾಗೆ ಓದುದಲ್ಲ, ಓದಬಾರ್ದು, ಓದಬೇಕು, ಬಿಡಿಸಬಾರ್ದು, ಬಿಡಿಸಬೇಕು. ಅದು ಹೀಗಲ್ಲ. ಗುಟ್ಟಿನ ವಿಷಯ ಗುಟ್ಟಾಗಿ ಬರೆದದ್ದು ಗುಟ್ಟಾಗಿ ಕೊಡು ಅಂತ ಹೇಳಿದ್ದಾರೆ. ಗುಟ್ಟಿನಲ್ಲಿ ನೀವು ಓದಬೇಕು. ಈಗ ನಾನು ಇಲ್ಲಿದ್ದೇನೆ ಅಂತ ಆದ್ರೂ ಅದು ಏಕಾಂತ ಆಗುದಿಲ್ಲ. ಯಾರು ಇಲ್ಲದಿದ್ದಲ್ಲಿ ಓದ್ಬೇಕು. ಹೌದು. ಹಾಗಾಗಿ ಅಂದ್ರೆ ಇದ್ದವರು ಒಂದು ವ್ಯವಸ್ಥೆ ತೊಂದ್ರೆ. ನೀವು ಸಾಕಷ್ಟು ದೂರದಿಂದ ಬಂದಿದ್ದೀರಿ, ನಿಮ್ಮ ಉಳಿದುಕೊಳ್ಳೋ ವ್ಯವಸ್ಥೆ, ವಿಶ್ರಾಂತಿ ವ್ಯವಸ್ಥೆ ಉಂಟು. ಯಾರೇ ಇದು 2ನೇ ಮಾಳಿಗೆಯ 7ನೇ ಕೋಣೆ ಬರೆದಾಗಿದೆ ನೋಡಿ. ಇಲ್ಲ ಯಾರಿದ್ದಾರೆ? ಮಹೇಶಣ್ಣ ಮಹೇಶಣ್ಣ. ಅವರಿಗೆ ಯಾಕೆ ಪ್ರತ್ಯೇಕ ಕೋಣೆ? ಗರ 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 ತಿರುಗ್ತಾ ಇರ್ತಾರೆ. ಅವರಿಗೆಲ್ಲ ಕೋಣೆ ಬೇಡ. ಕೊಡಿ ಕೊಡಿ, ಇರ್ಲಿ ಕೊಡಿ. ಎಂಟರಲ್ಲಿ ಎಂಟಲ್ಲಿ ಭಾಗವತ್ರು ಆಗೋದು ಎಲ್ಲಿ ಬಂತು ಕಾಲ ನೋಡಿ. ಮೊದಲೆಲ್ಲ ಬೆಳವರೆ ಒಬ್ಬೊಬ್ಬರೇ ಹೇಳ್ತಿದ್ರು, ಅವ್ರು ನಿಂತ್ಕೊಂಡು. ಈ ಬೆಳವರೆಗೆ 2-3 ಜನ, ಮತ್ತೆ ಪ್ರತ್ಯೇಕ ಕೋಣೆ ಬೇರೆ. ಕಾಲ ಕೊಡಿ ಕೊಡಿ, ನಮಗೆ ಗೊತ್ತಿಲ್ಲಲ್ಲ, ಏನು ಮಾಡುವಾಗಿಲ್ಲ. 9ರಲ್ಲಿ ಆಗಿದ್ದಾರೆ ನೋಡಿ. ಬೇರೆ ಬಾವ ಬೆರಳಿ ಬಾಬಾ ಅವನಿಗೆ ಒಳ್ಳೆ ಬೇರೆ ಬಿಟ್ಟು ಬಿಟ್ಟ. 10ರಲ್ಲಿ ಆಗಿದ್ದಾರೆ ನೋಡಿ. ಯಾರಿಲ್ಲ. ಅದು ಕತ್ತಲೆ ಕೋಣೆ. ಕತ್ತಲೆ ಕೋಣೆ ಅಲ್ಲ, ಕತ್ತಲೆ ಕೋಣೆ ಆದ್ರೂ ಬೇಡ. ಅಲ್ಲ, ಈ ಕತ್ತಲು ಬೆಳಕು ಮಾಡಿದ್ರೆ ಬೆಳಕು ಬರ್ತದೆ. ಆ ವ್ಯವಸ್ಥೆ ಮಾಡಿದ್ದೆ, ನಾನು ತೆಗೀರಿ, ಬೆಳಕು ಬರ್ತದೆ. ಹಾಗೆ ಎಲ್ಲ ಉಂಟು. ಈ ಬಂದವ್ರು ಉಪಚಾರ ಮಾಡೋದು ಇಷ್ಟು ಕಷ್ಟ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಅಪ್ಪಯ್ಯ ಬರ್ತಿದ್ದೆ, ನಾನು ಹೋಗಿಲ್ಲ. ಅದಕ್ಕೆಲ್ಲ ಕಷ್ಟ ಹಾಯ್. ಕೆಲವೊಂದು ಮಾತಾಡುವ ಹೆಚ್ಚು ಕಡಿಮೆ ಆಗಿ ಅವತ್ತು ಬಿದ್ದಿತ್ತು, ಮತ್ತೆ ಇವತ್ತಿಲ್ಲ ಬಿದ್ದು. ಅಕ್ಷರ ನೋಡಿ, ಒಳ್ಳೆ ಕಾಕೆ ಕಾಲು ಉಬ್ಬಿಕೊಂಡು ಬಹುಶಃ ಶಾಲೆಗೆ ಹೋಗುವಾಗೆಲ್ಲ ಬೆಟ್ಟ ತಿರುಗ್ತಾ ಇದ್ದ. ನನಗನಿಸುವುದು ಇವ ನನ್ನ ಅಪ್ಪಯ್ಯ ರಾಜಕಾರಣಿ ಆಗುವ ಬದಲು ಅವ ಒಬ್ಬ ವೈದ್ಯ ಆಗಬೇಕಿದೆ. ಯಾಕಂದ್ರೆ ಆ ವೈದ್ಯರ ಅಕ್ಷರ ಅರ್ಥ ಆಗುವುದ ಮುದ್ದು ಕೊಡೋರಿಗೆ ಮಾತ್ರ. ಅವರೇ ಮುದ್ದು ಕೊಡ್ತಾರೆ, ಬೇರೆ ಕೊಡ್ತಾರೆ ಗೊತ್ತಿಲ್ಲ. ತಿನ್ನೋ ಬದುಕಿದ್ರು ಕೊಂಡೆ ಓದುವ. ಶ್ರೀಮತ್ ಸಚಿವ ಶಿರೋಮಣಿ ನಾಳೆ ಬೆಳಗ್ಗೆ ಸತ್ರಷ್ಟೇ, ಯಾವ ಬೇಸರವಿಲ್ಲ. ಅಪ್ಪಯ್ಯನ ಬಾಯಲ್ಲಿ ಶ್ರೀಮತ್ ಸಚಿವ ಶಿರೋಮಣಿ ಅಂತ ಬಂತ ಇಲ್ವಾ? ನಾನು ಅಪ್ಪಯ್ಯ ನನಗೆ ಬೈಯುವುದು ನಿಮ್ಗೆ ಗೊತ್ತಿಲ್ಲ. ಅಯ್ಯ ಗಣಗಂಪ, ಅವಲಕ್ಕಿ ಸುಬ್ಬ, ಸಗಣಿ ಮಂಜ, ದರಿದ್ರದವನೇ, ದರಿದ್ರ ಮುಖದವನೇ, ಅಪ್ಪೇ ಬಿಡಿ ಮುಖದವನೇ. ಇನ್ನು ಕೆಲವೆಲ್ಲ ಶಬ್ದ ಉಂಟು, ಇಲ್ಲಿ ಹೇಳುವುದಲ್ಲ. ಎತ್ತಲ ಬೈತಿದ್ದ. ಇವತ್ತು ಅವ್ರ ಬಾಯಿದೆ ಶ್ರೀ ಮತ್ ಸಚಿವ ಶಿರೋಮಣಿ. ಬಹುಶಃ ನನ್ನ ಇದೆಲ್ಲ ಉಂಟಲ್ಲ ಕ್ರಾಂತಿ, ಇದು ಸುದ್ದಿ ಮುಟ್ಟಿದೆ ಅವನಿಗೆ. ಹೀಗೆ ಬಿಟ್ಟವ ಅಂತ ಮುಂದಲ್ಲ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿಯು ನನಗೆ ಹೇಳಿದ್ದಲ್ಲ, ಅವನಿಗೆ ಅವ್ರು ಹೇಳ್ಕೊಳ್ಬೇಕು. ಹೊಸ ಅಭ್ಯಾಸ ಅಲ್ಲ. ಅವ್ರನ್ನೇ ಹೊಗಳ್ಕೊಳ್ತಾರೆ. ಯಾಕೆ ಹೇಳಿ? ಅವ್ರನ್ನ ಬೇರೆ ಯಾರು ಹೊಗಳುದಿಲ್ಲ. ಹಾಗಾಗಿ ದುಷ್ಟ ಬುದ್ಧಿಯು ಮಿಗೆ ಪರಚಿ ಪರಚಿ ಯಾರು ಪರಚ್ತಾರೆ? ಬಹುಶಃ ಅವನನ್ನೇ ಪರಚಿಕೊಂಡ. ಮಿಗೆ ಪರಚಿ ನೇಮಿಸಿದ ಕಾಲೇವಿ ಚಂದ್ರಹಾಸ ಮಹಾಹಿತ ನಿಮಗೆ ಸಾಮಾನ್ಯದವನಲ್ಲ, ಸಂದೇಹವಿಲ್ಲ ಇಲ್ಲಿದ್ದಕ್ಕೆ. ಮತ್ತೆ ಹೊತ್ತು ವಲಯಗೆ ಬಂದ ಬಳಿಕಿವರ ಎಂತೆಂಥದ್ದು ನರಿ ಉದು, ಸಾಮಾನ್ಯವಲ್ಲ, ನೀನು ನರಿ ಉದು, ನರಿ ಉದು. ನರಿ ಮೇಲೆ ನರಿ ಉಂಟಪ್ಪ, ಕೆಳಗೆ ಉದು ಉಂಟು. ಎಂತ ಉದಾಹರಣೆ ಆಗಲ್ಲ. ನರಿ ಉದು. ಹೊತ್ತು ವಲಯಗೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಭಾರತದ ಉತ್ತರೋತ್ತರ ಒಪ್ಪುವುದು. Oh,
ಕೆಲಸ ಇಷ್ಟೊತ್ತದಲ್ಲಿ ಯಾಕಂದ್ರೆ ಬಂದಿದ್ದಾರೆ ವಿಷಯ ಅಂತ ಉಂಟಪ್ಪ ಏನು ಎರಡೇ ವಾಕ್ಯದಲ್ಲಿ ನಾನು ಹೇಳ ಹುಡುಗ ಯೋಗ್ಯ ಇಷ್ಟ ತಂಗಿ ಕೊಟ್ಟು ಮದುವೆ ಮುಗಿತಪ್ಪ ನದಿ ಕರಡಿ ಎಲ್ಲ ಬರ ಜಾಗಕ್ಕೆ ಎಷ್ಟು ದುಡ್ಡು ಕೊಟ್ಟರು ಬೇಕಾಗಿಲ್ಲ ನನ್ನ ಯಾಕೆ ಹೇಳ್ದ ನನ್ನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ ನನ್ನದಾದ ಈ ಶಕ್ತಿಯನ್ನು ನೋಡುವುದಕ್ಕಾಗಿ ನನ್ನ ಆ ಅಂತಃಸತ್ವವನ್ನು ಹೊರಗಡೆಗೆ ಹಚ್ಚುವುದಕ್ಕಾಗಿ ಹೊರಗಡೆ ಒಂದು ಹೊರಗಡೆ ಹಚ್ಚುವುದು ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ ಈ ಬಂಗಾರ ಪರೀಕ್ಷೆ ಮಾಡುವವರು ಹೊರಗಡೆ ಹಾಕ್ತಾರೆ ಅದನ್ನ ಹೇಳುವಾಗ ಹಾಗೆ ಹೇಳಬೇಕು ಯಾಕೆ ಹೇಳಬೇಕು ಅವ್ರು ಎಷ್ಟೆಷ್ಟು ಕಟ್ಟಿ ತಿಕ್ಕಿದ್ರು ಅವರಿಗೆ ಲಾಭ ನಮ್ಗೆ ಹೋಯ್ತು ನೀವು ನಾಳೆ ಹೌದಲ್ಲ ಬೇಕಿದ್ರೆ ಕೈಯಲ್ಲಿ ತಗೊಂಡು ಪುಡಿ ಹೋಗುತ್ತೆ ನಾಲ್ಕೈದು ಹೊಲ ತಿಕ್ಕಿದ್ರು ಹೋಯ್ತು ಅಂತ ಪುಡಿ ತನಕ ಅವರು ಮುದ್ದೆ ಇಡ್ತಾರೆ ಹಾಗೆ ನನಗೆ ಮದುವೆ ಆಗಿ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಏನು ಒಬ್ಬರಿದ್ದಾರೆ ಭಟ್ರು ಅವರು ವರ್ಷಕ್ಕೆ ಎರಡು ಮದುವೆ ಮಾಡಿಸ್ತಾರೆ ಅವರಲ್ಲಿ ಹೇಳಿ ಎಲ್ಲ ಮದುವೆ ಮಾಡಿ ಸಿಗುತ್ತಾರೆ ನಾಳೆ ನಾನೇ ಮಾಡಿದ ಆಗುದಿಲ್ಲ ಮಗ ಯೋಗ್ಯ ರೀತಿಯಲ್ಲಿ ಮಾಡಿದ್ದಾನೆ